ಪ್ರಾಚೀನ ಕಾಲದಿಂದಲೂ ಹಿಂದೂಗಳಿಗೆ ಪೂಜನೀಯ ವಸ್ತು ಎಂದರೆ ಅದು ಶಂಖ. ಹಿಂದೂ ಪುರಾಣಗಳ ಪ್ರಕಾರ 18 ವಾದ್ಯಗಳಲ್ಲಿ ಶಂಖವಾದ್ಯವೂ ಒಂದು. ಇದನ್ನು ಊದುವುದಲ್ಲದೆ ದೇವರ ಅಭಿಷೇಕಕ್ಕೆ ಶಂಖದ ಮೂಲಕವೇ ನೀರನ್ನು ಸುರಿಸಲಾಗುತ್ತದೆ. ಸಮುದ್ರ ಮಂಥನದಲ್ಲಿ ಶಿವನು ಬಳಸಿದ ಆ ಅತ್ಯಂತ ದೊಡ್ಡ ಹಾಗೂ ವಿಶ್ವದ ಏಕೈಕ ನಿಗೂಢ ಶಂಖ ಈಗ ಎಲ್ಲಿದೆ ಎನ್ನುವ ವಿಷಯ ತಿಳಿಯಬೇಕು ಎಂದರೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಒಂದು ವೇಳೆ ಈ ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಸನಾತನ ಧರ್ಮದಲ್ಲಿ ಶಂಖುವಿಗೆ ಉನ್ನತ ಸ್ಥಾನವಿದೆ, ಏಕೆಂದರೆ ಇದು ವಿಷ್ಣುವಿಗೆ ಅತಿ ಪ್ರಿಯವಾದ ವಾದ್ಯ. ಶಂಖು ಇರುವ ಜಾಗದಲ್ಲಿ ವಿಷ್ಣು ಲಕ್ಷ್ಮೀ ಸಮೇತ ನೆಲೆಸಿರುತ್ತಾನೆ ಎಂದು ಶಂಖವನ್ನು ಮನೆಯಲ್ಲಿರಿಸಿ ಪೂಜಿಸುತ್ತಾರೆ. ಮಹಾಭಾರತದಲ್ಲಿ ವಿಷ್ಣು ಸ್ವರೂಪನಾದ ಶ್ರೀ ಕೃಷ್ಣನ ಬಳಿ ಪಾಂಚಜನ್ಯ ಎಂಬ ಶಂಖವಿತ್ತು. ಸಾಗರ ಮಂಥನದ ಸಮಯದಲ್ಲಿ ಹೊರಬಂದ 14 ರತ್ನಗಳಲ್ಲಿ ಶಂಖ ಕೂಡ ಒಂದು. ಆದ್ದರಿಂದ ಅದನ್ನು ರತ್ನ ಎಂದು ಕೂಡ ಕರೆಯುತ್ತಾರೆ. ಸಾಗರ ಮಂಥನದಲ್ಲಿ ತಾಯಿ ಲಕ್ಷ್ಮಿಯು ಕೂಡ ಜನಿಸುತ್ತಾಳೆ. ಇದೇ ಕಾರಣಕ್ಕಾಗಿ ಶಂಖವನ್ನು ಲಕ್ಷ್ಮೀದೇವಿಯ ಸಹೋದರ ಎಂದು ಪರಿಗಣಿಸಲಾಗುತ್ತದೆ. ಮೂಲತಃ ಶಂಖದಲ್ಲಿ ದಕ್ಷಿಣವ್ರತ ಶಂಖ ಹಾಗೂ ವಾಮವ್ರತ ಶಂಖ ಎಂದು 2 ವಿಧಗಳಿವೆ. ಹಿಂದೆ ಶಂಖಚೂಡನೆಂಬ ರಾಕ್ಷಸನ ದೌರ್ಜನ್ಯಕ್ಕೆ ದೇವತೆಗಳು ಒಳಗಾದಾಗ ಶಿವನು ತನ್ನ ತ್ರಿಶೂಲದಿಂದ ಅವನನ್ನು ಸಂಹರಿಸುತ್ತಾನೆ. ಹೀಗಾಗಿ ಶಿವನ ಪೂಜೆಗಾಗಲಿ ಅವನ ಅಭಿಷೇಕಕ್ಕಾಗಲಿ ಶಂಖವನ್ನು ಬಳಸುವುದಿಲ್ಲ. ಮನೆಯಲ್ಲಿ ನಕಾರಾತ್ಮಕ ಶಕ್ತಿಗಳ ಹಾವಳಿ ಇದ್ದಲ್ಲಿ ಬೆಳಿಗ್ಗೆ ಮತ್ತು ಸಂಜೆ ಪೂಜೆಯ ನಂತರ ಶಂಖವನ್ನು ಊದುತ್ತಾರೆ. ಇದರಿಂದ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ಹಾಗೂ ಮನಸ್ಸಿಗೆ ಶಾಂತಿ ಲಭಿಸುತ್ತದೆ. ಮಾತು ಬರದ ಮಕ್ಕಳಿಗೆ ಶಂಖದಲ್ಲಿ ತುಂಬಿಸಿಟ್ಟ ನೀರನ್ನು ಕುಡಿಸುತ್ತಾ ಬಂದರೆ ಸ್ವರಮಂತ್ರ ದೋಷದಿಂದ ಉಂಟಾದ ಮೂಕತನಕ್ಕೆ ಇದೊಂದು ರಾಮಬಾಣ ಎಂದು ನಂಬಲಾಗಿದೆ. ಸಮುದ್ರ ಮಂಥನದಿಂದ ಬಂದ ವಿಷವನ್ನು ಶಿವನು ಒಂದು ಶಂಖದಿಂದ ಕುಡಿದಿದ್ದ ಎಂದು ಪುರಾಣದಲ್ಲಿ ಹೇಳಲಾಗಿದೆ. ಆ ಶಂಖವು ಬಿಹಾರದ ಬಾಗಲ್ಪುರದಲ್ಲಿನ ಸುಮಾರು 45 ಕಿಲೋಮೀಟರ್ ದೂರದಲ್ಲಿರುವ ಮಂದಾರ ಪರ್ವತದಲ್ಲಿ ಉತ್ಖನನ ಮಾಡುವಾಗ ಸಿಕ್ಕಿತೆಂದು ಪುರಾತತ್ವ ಇಲಾಖೆಯವರು ದೃಢಪಡಿಸಿದ್ದಾರೆ. ಧಾರ್ಮಿಕತೆಗೆ ಹೆಚ್ಚು ಹೆಸರುವಾಸಿಯಾಗಿರುವ ಮಂದಾರ ಪರ್ವತವು ಶಂಖಕುಂಡದಲ್ಲಿದೆ. ಇದು ಇತ್ತೀಚೆಗೆ ಮುಖ್ಯವಾದ ದೈತ್ಯ ಪಾಂಚಜನ್ಯ ಶಂಖಕ್ಕೆ ಹೆಸರುವಾಸಿಯಾಗಿದೆ. ಈ ಪಾಂಚಜನ್ಯ ಶಂಖದಿಂದಲೇ ಶಿವನು ಸಮುದ್ರ ಮಂಥನದಿಂದ ಬಂದ ವಿಷವನ್ನು ಕುಡಿದಿದ್ದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಅಂದಹಾಗೆ ಈ ಶಂಖವು ಶಿವರಾತ್ರಿಯಂದು ಮಾತ್ರ ಕಾಣಿಸಿಕೊಳ್ಳುತ್ತದೆ. ಇನ್ನುಳಿದ 364 ದಿನಗಳೂ ಕೂಡ 70ರಿಂದ 80 ಅಡಿ ನೀರಿನ ಒಳಗೆ ಇರುತ್ತದೆ. ಆದರೆ ವಿಶೇಷತೆ ಏನೆಂದರೆ ಇಲ್ಲಿ ನೀರು ಹರಿಯುತ್ತದೆ ಎಂದು ಯಾರಿಗೂ ಗೊತ್ತಾಗುವುದೇ ಇಲ್ಲ. ಶಿವನ ಶಂಖದ ಬಗ್ಗೆ ತಿಳಿದುಕೊಂಡಿದ್ದು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.